ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಅಂತರ್ಯಾಮಿ ಸಿನಿಮಾ ಸಹ ನಿರ್ದೇಶಕ ಬಾಬು ಪ್ರಸಾದ್ ರವರ ನಿವಾಸದಲ್ಲಿ ಅಂತರ್ಯಾಮಿ ಚಿತ್ರತಂಡ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಸಂದರ್ಶನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂತರ್ಯಾಮಿ ಚಿತ್ರದ ಯುವ ನಿರ್ದೇಶಕ ಧನಂಜಯ, ಪ್ರಸಕ್ತ ದಿನಗಳಲ್ಲಿ ಮಾಯಾ ಕನ್ನಡಿಯಾಗಿರುವ ಮೊಬೈಲ್ನಿಂದ ಆರೋಗ್ಯಕರ ಗುಣಗಳನ್ನು ಅಳವಡಿಸಿಕೊಳ್ಳುವುದಕ್ಕಿಂತ ಅನಾರೋಗ್ಯಕರ ಗುಣಗಳನ್ನು ಮೈಗೂಡಿಸಿಕೊಂಡು ತಮಗೆ ಅರಿವಿಲ್ಲದಂತೆ ವಿನಾಶದತ್ತ ಪಯಣ ಬೆಳೆಸಿದ್ದಾರೆ ಎಂದರು. ಅಫೀಮು, ಗಾಂಜಾ, ಡ್ರಗ್ಸ್ಗಿಂತಲೂ ಅಪಾಯಕಾರಿಯಾಗಿರುವ ಫೇಸ್ಬುಕ್, ರೀಲ್ಸ್, ವಾಟ್ಸಾಪ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಗೇಮ್ಸ್, ಸೋಷಿಯಲ್ ಮೀಡಿಯಾದ ಹುಚ್ಚು ಹವ್ಯಾಸಕ್ಕೆ ಬಿದ್ದು ತಮ್ಮ ಸುಂದರ ಬದುಕನ್ನು ಬರ್ಬರಗೊಳಿಸುತ್ತಿರುವುದರ ನೈಜ ಊರ್ಣವೇ ಅಂತರ್ಯಾಮಿ ಎಂದರು. ಅಂತರ್ಯಾಮಿ ಚಿತ್ರದ ನಾಯಕ, ನಟ ಹಾಗೂ ನಿರ್ಮಾಪಕ ವೃತ್ತಿಯಲ್ಲಿ ಲೆಕ್ಚರ್ ಆಗಿರುವ ಪ್ರಣವ್ ಮಾತನಾಡಿ, ದಿಕ್ಕು ತಪ್ಪುತ್ತಿರುವ ಯುವ ಪೀಳಿಗೆಯನ್ನು ಸಾಧ್ಯವಾದಷ್ಟು ಸರಿದಾರಿಗೆ ತರುವ ಕಾಳಜಿ ಹೊತ್ತು ನಿರ್ಮಾಣವಾಗಿರುವ ಚಿತ್ರ ಅಂತರ್ಯಾಮಿ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ಸಹಾಯಕ ನಿರ್ದೇಶಕ ಬಾಬು ಪ್ರಸಾದ್, ಯಾವುದೇ ಸಿನಿಮಾಗಳು ಸಮಾಜಕ್ಕೆ ಪೂರಕವಾದ ಸಂದೇಶ ನೀಡುವ ಚಿತ್ರಗಳ ಅವಶ್ಯಕತೆಯಾಗಿವೆ. ಅಂತರ್ಯಾಮಿ ಚಿತ್ರ ಯುವ ಮನಸ್ಸುಗಳ ಮೇಲೆ ಮೊಬೈಲ್ ಗೀಳು ಬೀಳುವ ದುಷ್ಪರಿಣಾಮದ ಬಗ್ಗೆ ಸಂದೇಶ ಸಾರುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚಿತ್ರದ ಮತ್ತೊಬ್ಬ ಸಹ ನಿರ್ದೇಶಕ ಘಾಟಿ ಶರತ್, ಮಂಡ್ಯ ಮುಕುಂದ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮಿತ್ರರವರೆಗೂ ಮತ್ತೆ ಧನಂಜಯ ಅಂತ ಅಂತರ್ಯಾಮಿ ಚಿತ್ರದ ನಿರ್ದೇಶನ ಮಾಡಿದ್ದೀನಿ. 10 ವರ್ಷಗಳಿಂದ ಪ್ರಯತ್ನ ಪಟ್ಟು ಈಗ ಚೊಚ್ಚಲವಾಗಿ ನಿರ್ದೇಶನ ಮಾಡಿದ್ದೀವಿ. ರೆಗ್ಯುಲರ್ ಆಗಿ ಎಲ್ಲರೂ ಸಿನಿಮಾ ಮಾಡ್ತಾರೆ, ಅದನ್ನ ಬಿಟ್ಟು ಬೇರೆ ತರ ಒಂದು ಪ್ರಯತ್ನ ಮಾಡೋಣ, ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನೋದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಒಂದು ಸೆಮಿ ಥ್ರಿಲ್ಲರ್ ಜಾನ್ ಮಾಡೋಣ. ಬಿಕಾಸ್ ಆಫ್ ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಚಿತ್ರದ ನಾಯಕ ನಟರು ನಿರ್ಮಾಪಕರಾದಂಥ ಪ್ರಣವ್ ಅವರು ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ SSITಲಿ. ಬಿಕಾಸ್ ಅವರು ಒಬ್ಬರು ಲೀಡ್ ರೋಲ್ ಮಾಡ್ಬೇಕಾದ್ರೆ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡ್ಬೇಕಾದ್ರೆ ರೆಗ್ಯುಲರ್ ಸಬ್ಜೆಕ್ಟ್ ಇರಬಾರ್ದು, ಒಂದು ಮಾರಲ್ ಇರಬೇಕು, ಒಂದು ಥೀಮ್ ಇರಬೇಕು, ಜಸ್ಟ್ ಅದನ್ನ ಎಂಟರ್ಟೈನ್ ಮುಖಾಂತರ ಹೋಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇತ್ತು. ಸೊ ಪ್ರೆಸೆಂಟ್ ಕಾಸ್ ನಾವು ಯಾವ್ದನ್ನ ಚೆಕ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತಿನ ಯಂಗ್ ಜನರೇಷನ್ ಇರ್ಬೋದು, ಇವತ್ತು ಆನ್ಲೈನ್ ಇಂಡಿಯಾ ಅಂತ ಏನ್ ಹೇಳ್ತಾ ಇದೀವಿ, ಅದರಲ್ಲಿ ಎಷ್ಟು ಲೂಪ್ ಆಗ್ತಾ ಇದಾವೆ. ಸೊ ಅದನ್ನ ನೋಡ್ತಾ ಹೋದಾಗ ತುಂಬಾ ಅಂದ್ರೆ ತುಂಬಾ ಇದಾವೆ. ಎಸ್ಪೆಷಲಿ ಇವತ್ತು ಟಿಕ್ಟಾಕ್, ರೀಲ್ಸ್, ಆನ್ಲೈನ್, ಆಮೇಲೆ ಸಮಥಿಂಗ್ ಈ ತರ ಆನ್ಲೈನ್ ಗೇಮ್ಸ್ಗಳು, ಈ ತರ ತುಂಬಾ ಜುಡಗಳು ನಮ್ಮ ಯಂಗ್ಸ್ಟರ್ಸ್ ನ ಇವತ್ತು ಮಾಡಿಫಿಕೇಶನ್ ಅಂದ್ರೆ ಅದನ್ನ ಡೈವರ್ಷನ್ ಮಾಡ್ತಾ ಇದೆ, ಕ್ರಿಯೇಟಿವ್ ಮೈಂಡ್ ನ ಸಾಯಿಸ್ತಾ ಇದೆ. ಸೊ ಇದನ್ನೆಲ್ಲಾನು ನಾವು ನೋಡಿದಾಗ ಇದ್ರ ಮೇಲೆ ನಾವು ಯಾಕೆ ಸಬ್ಜೆಕ್ಟ್ ವರ್ಕೌಟ್ ಮಾಡಬಾರ್ದು ಅಂತ ಒಂದು ಡಿಸೈಡ್ ಮಾಡ್ಕೊಂಡು, ಸೊ ಬಿಕಾಸ್ ಅದನ್ನ ನಾವು ಯಾವ ರೀತಿ ಕಮರ್ಷಿಯಲ್ ಆಗಿ ಪ್ರೆಸೆಂಟೇಷನ್ ಕೊಡಬೇಕು, ಫಿಲಾಸಫಿ ಹೇಳಿದ್ರೆ ಇವತ್ತು ಜನಕ್ಕೆ ಅಕ್ಸೆಪ್ಟ್ ಆಗಲ್ಲ. ಯಂಗ್ ಜನರೇಷನ್ ಓನ್ಲಿ ಅಂತಲ್ಲ, ಇವತ್ತು ಓವರ್ ಆಲ್ ನಮ್ಮ ಎಲ್ಲ ವರ್ಗಕ್ಕೂ ರೀಚ್ ಆಗೋ ರೀತಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಒಂದು ಪ್ಲಾಟ್ ಬಂತು. ಈ ತರ ನಂಬರ್ ಆಫ್ ಕಾಸಸ್ ಇದೆ, ಇದರಲ್ಲಿ ಯಾವ್ದು ಹೈಲೈಟ್ ಇದೆ ಅಂದಾಗ ಒಂದು 4 ರಿಂದ 5 ಅನ್ನೋದಕ್ಕಿಂತ ಒಂದು 8 ಲೇಯರ್ ಬರ್ತಿದ್ರ ಒಳಗಡೆ. ಪ್ರೆಸೆಂಟ್ ಇವತ್ತೇನು ನಡೀತಾ ಇದೆ, ಎಸ್ಪೆಷಲಿ ಬಂದು ನಮಗೆ ಆನ್ಲೈನ್ ಗೇಮ್ಸ್ ಇರ್ಬೋದು, ಟಿಕ್ಟಾಕ್ಸ್ ಇರ್ಬೋದು, ರೀಲ್ಸ್ ಇರ್ಬೋದು, ಈ ತರ ತುಂಬಾ ಇದಾವೆ. ಸೊ ಇದೇನಾಗಿದೆ, ನಮ್ಮ ಯಂಗ್ ಜನರೇಷನ್ ನ ಅಡಿಕ್ಷನ್ ಮಾಡ್ಬಿಟ್ಟಿದೆ. ವೆಸ್ಟರ್ನ್ ಗಿಂತ ಇಂಡಿಯನ್ ಅಲ್ಲಿ ಇದನ್ನ ನಮ್ಮ ಜಸ್ಟ್ ಲ್ಯಾಕ್ ಆಫ್ ಆಗ್ತಾ ಇದೆ. ಏನು ಅಂದ್ರೆ ಕ್ರಿಯೇಟಿವಿಟಿ ಜೊತೆಗೆ ನಮ್ಮ ಒಂದು ಟೈಮ್ ಕಿಲ್ ಆಗ್ತಾ ಇದೆ, ಅದ್ರ ಜೊತೆಗೆ ಸೋರ್ಸ್ ಆಫ್ ಇನ್ಕಮ್ ಏನಾಗ್ತಿದೆ, ಅಬ್ರೋಡ್ ಹೋಗ್ತಾ ಇದೆ. ಸೊ ಇದನ್ನ ಜನಕ್ಕೆ ನಾವು ಯಾವ ರೀತಿ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ನಾವು ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ತರ ಒಂದು ಸಬ್ಜೆಕ್ಟ್ ನ ರೆಡಿ ಮಾಡ್ದು. ಸೊ ಓವರ್ ಆಲ್ ಇದು ನಿಮ್ಗೆ ಯಾವ ರೀತಿ ಅಂದ್ರೆ, ಅದು ಕಂಪ್ಲೀಟ್ ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಎಂಗೇಜಿಂಗ್ ಆಗಿರುತ್ತೆ. ಒಂದು ಲೈಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ನಾವು ಯಾವ ರೀತಿ ಸೆಮಿ ಥ್ರಿಲ್ಲರ್ ಜಾನರ್ ಅಲ್ಲಿ ಹೇಳ್ಬೋದು ಅನ್ನೋದನ್ನ ಪ್ರಯತ್ನ ಮಾಡಿ ನಿಮ್ ಮುಂದೆ ತಂದಿದೀವಿ. ಸೊ ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ನನ್ನ ನಾಯಕ ನಟರು ಮತ್ತೆ ನಿರ್ಮಾಪಕರಾದಂತ ಪ್ರಣವ್ ಅವರು ಕೂಡ 10 ವರ್ಷದಿಂದ ಇಂಡಸ್ಟ್ರಿ ಇದ್ದಾರೆ. ಸೊ ಅವರು SSIT ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು, ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು. ಸೊ ಮೈನ್ ಲೀಡ್ ಬಂದಾಗ ಅವರು ಕೂಡ ರಿಸ್ಕ್ ತಗೊಂಡು ತುಂಬಾ ವರ್ಕ್ ಮಾಡಿದ್ದಾರೆ. ಸೊ ಇದನ್ನ ನಾವೊಂದು 30 ಡೇಸ್ ಶೆಡ್ಯೂಲು ಸಿದ್ಧಗಂಗಾ ಮಠ, ತುಮಕೂರು, ಆಮೇಲೆ ಸೋಮವಾರಪೇಟೆ, ಮಡಿಕೇರಿ, ಈ ಕಡೆ ಸುತ್ತಮುತ್ತ ಎಲ್ಲ ಮಾಡಿದೀವಿ. ಆಸ್ ಎ ಟೆಕ್ನಿಷಿಯಲ್ ಬಂದು ನಮ್ಮ ಹಂಸಲೇಖ ಅವ್ರ ಶಿಷ್ಯ ದೇಸಿ ಮೋಹನ್ ಅವರು ತುಂಬಾ ಅದ್ಭುತವಾಗಿ ಸಂಯೋಜನೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಟೈಮ್ ಕೊಟ್ಟರು, ಮತ್ತೆ ವೆರಿ ಫ್ರೆಂಡ್ಲಿ ನೇಚರ್ ಇಂದ ತುಂಬಾ ಫ್ಲೆಕ್ಸಿಬಲ್ ಆಗಿ ಹೊಸ ಟೀಮು, ಹೊಸ ಡೈರೆಕ್ಟರ್ ಅನ್ನೋ ಒಂದು ಇಂಟೆನ್ಷನ್ ಇಲ್ದೇನೆ ತುಂಬಾ ಡೆಡಿಕೇಶನ್ ಮಾಡ್ಕೊಂಡಿದ್ದಾರೆ. ಸಾಂಗ್ಸ್ ಕೂಡ ನೀವು ಕೇಳಿದ್ದೀರಾ, ತುಂಬಾ ಕ್ಯಾಚ್ ಆಗಿದೆ. ಆಮೇಲೆ ಅದಕ್ಕೆ ಸಾಹಿತ್ಯ ಬರೆದವರು ಕೂಡ ಈಸ್ ಆಲ್ಸೋ ಒಂದು ಡೈರೆಕ್ಟರ್, ವಿನಯ್ ಕಾವ್ಯಕಾಂತಿ ಅಂತ. ಅವರು ಕೂಡ ಒನ್ ಆಫ್ ದಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಇನ್ನು ಬಾಲು ಅಂತ ಸತ್ಯಗೌಡ ಅವರ ಶಿಷ್ಯ ಕ್ಯಾಮ್ರಾಮನ್, ಈಸ್ ದ ಒನ್ ಅಂಡ್ ಓನ್ಲಿ ಫೈನೆಸ್ಟ್ ವರ್ಕರ್. ಆಸ್ ಎ ಫ್ರೆಂಡ್ಲಿ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸಾಂಗ್ಸ್ ಎಲ್ಲ ನೀವು ನೋಡಿದ್ದೀರಾ. ಇನ್ನು ರೆಸ್ಟ್ ಆಫ್ ಟೆಕ್ನಿಷಿಯನ್ಸ್ ಶ್ರೀಕಾಂತ್ ಸರ್ ಅಂತ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಆ ತರ ಟೀಮ್ ಅವರೆಲ್ಲ ನಮಗೆ ಪಾರ್ಟ್ ಆಫ್ ವರ್ಕ್ ಮಾಡಿಕೊಟ್ಟು ಒಂದು ಸಿನಿಮಾಗೆ ಹೊಸ ಟೀಮ್ ಒಂದೇನೆ ಒಂದು ಸಬ್ಜೆಕ್ಟ್ ಮೇಲೆ ಕಥೆನ ನೋಡಿ ಫುಟೇಜ್ ಎಲ್ಲ ನೋಡಿದ್ಮೇಲೆ ಫ್ರೆಂಡ್ಲಿ ನೇಚರ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಆಸ್ ಯೂಶಲ್ ಆಗಿ ಇದರಲ್ಲಿ ನಮ್ಮ ಶರತ್ ಮಾರೇಗೌಡ ಇರ್ಬೋದು, ನಮ್ಮ ಮುಕುಂದ್ ಮಂಡ್ಯದವ್ರು ಇರ್ಬೋದು, ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಏನು ಅಂದ್ರೆ, ನಮ್ಮ ಹೊಸ ತಂಡಕ್ಕೆ ಸಿನಿಮಾ ಅನ್ನೋದಕ್ಕಿಂತ ಇದೊಂದು ಲೈಟ್ ಸ್ಟೇಟ್ಮೆಂಟ್ ಇದೆ. ನಾವು ತುಂಬಾ ಬದಲಾವಣೆ ಮಾಡ್ಬಿಡ್ತೀವಿ ಸಮಾಜದಲ್ಲಿ ಏನೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿಲ್ಲ.
1000 ಪಟ್ಟಲ್ಲಿ 1% ಆದ್ರೂ ರೀಚ್ ಆದ್ರೆ ಜನಕ್ಕೆ ಅನುಕೂಲ ಆಗ್ಬೋದು. ಗೌರ್ಮೆಂಟ್ಗೆ ಒಂದು ಪ್ರಿಕಾಷನರಿ ತರನೂ ಅನಿಸ್ಬೋದು ನಾವ್ ಹೇಳೋ ಒಂದು ಸ್ಟೇಟ್ಮೆಂಟ್ಗಳಿಂದ ಅನ್ನೋ ಒಂದು ಸಣ್ಣ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆಯ ಪ್ರಯತ್ನ ಮಾಡಿದೀವಿ. ಇದಕ್ಕೆ ನಿಮ್ಗಳೆಲ್ಲ ಸಹಕಾರ ಇರಬೇಕು. ದಯವಿಟ್ಟು ಸಹಕಾರ ನೀಡಿ ಈ ತರ ಸಿನಿಮಾಗಳನ್ನ ಹೆಚ್ಚೆಚ್ಚು ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಪ್ರಣವ್ ಅಂತ. ಬೇಸಿಕಲಿ ನಾನು ಆಸ್ ಎ ಲೆಕ್ಚರರ್ ಮತ್ತೆ ಸಿನಿಮಾ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಒಂದು ಟೀಮ್ ಮಾಡ್ಕೊಂಡು ಒಂದಷ್ಟು ಸಿನಿಮಾ ನಮ್ದೇ ಆದ ಟೀಮ್ ಮಾಡಿ ಕಟ್ಟಿ ಒಂದು ಸಿನಿಮಾಗಳು ಮಾಡ್ಕೊಂಡು ಹೋಗೋಣ ಅಂತ. ಪ್ಲಸ್ ಇನ್ನೊಂದು ಥಿಂಕಿಂಗ್ ಏನಂದ್ರೆ ನಮ್ಗೆ ರೆಗ್ಯುಲರ್ ಮೂವಿಗಿನ್ನ ಒಂದಷ್ಟು ಕಂಟೆಂಟ್ ಓರಿಯೆಂಟೆಡ್ ಪ್ರೆಸೆಂಟ್ ಕಾಂಟೆಂಪ್ರರಿ ಇಶ್ಯೂ ಇಟ್ಕೊಂಡು ಮಾಡ್ಕೋಬೇಕು ಅನ್ನೋದೇ ಉದ್ದೇಶದಿಂದ ಇವರು ಮಾಡ್ತಾ ಇದ್ರು. ಹಂಗೆ ಒಂದು ಟೀಮ್ ಕನೆಕ್ಟ್ ಆಯ್ತು. ಸಬ್ಜೆಕ್ಟ್ ಡಿಸ್ಕಸ್ ಆದ್ಮೇಲೆ ಓವರ್ ಆಲ್ ಏನ್ ಮಾಡೋಣ ಅಂದಾಗ ಪ್ರೆಸೆಂಟ್ ಕಾಂಟೆಂಪ್ರರಿ ಇಶ್ಯೂ ಏನೇನಿದೆ ಅದನ್ನ ಒಂದು ಲೈನ್ ಅಪ್ ಮಾಡ್ಕೊಂಡು ಇಂಟರ್ ಕಟ್ ಬೇಸಲ್ಲಿ ಈ ಮೂವಿನ ತಗೊಂಡು ಹೋಗಿದೀವಿ. ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಅಂದ್ರೆ ಒಂದು ಟೀಮ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಒಬ್ನೇ ನಾನು ದುಡ್ಡು ಹಾಕಿದ್ದೀನಿ ಅನ್ನೋದಕ್ಕಿಂತ ವರ್ಕ್ ಟೀಮ್ ಮಾಡಿದೆ, ಎಲ್ಲೋ ಒಂದ್ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗಿದೆ ಅನ್ನೋದು ಒಂದು ಪ್ಲಸ್. ಆದ್ರೆ ಅದ್ಭುತವಾಗಿ ಕಂಟೆಂಟ್ ನಮ್ಗೆ 2 hours ಮೂವಿ ಇದೆ, ಕ್ಯಾರಿ ಮಾಡುತ್ತೆ ಎಲ್ರಿಗೂ ಕಂಟೆಂಟ್. ನೀವು ಒಂದ್ ಸ್ವಲ್ಪ ನೋಡಿದ್ರಿ, ಬಟ್ ಇಟ್ ಈಸ್ ಬಿಗಿನಿಂಗ್ ಇಂದ ನಿಮ್ಗೆ ಲಾಸ್ಟ್ ವರ್ಗೂ ಇಂಟು ಕೊಡಲ್ಲ ಮೂವಿ ಯಾವ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ ಅಂತ. ಕತೆ ಕುಂಡಿಸ್ಕೊಂಡು ಹೋಗುತ್ತೆ. ಫೈನಲಿ ನಿಮ್ಗೊಂದು ನರೇಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಓವರ್ ಆಲ್ ಕತೆ ಓಪನ್ ಆಗುತ್ತೆ. ಈ ತರ ಈಗ ದೇಸಿ ಮೋಹನ್ ಹೇಳಿದ್ರು, ಪರಿಚಯ ಮಾಡ್ಕೊಟ್ರು, ಮ್ಯೂಸಿಕ್ ಮಾಡಿರೋದು, ಮತ್ತೆ ಶ್ರೀಕಾಂತ್ ಅಂತ ಎಡಿಟ್ ಮಾಡಿರೋದು. ಎಲ್ಲ ಟೀಮ್ ನಮ್ಗೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ರು. ಹೊಸ ಟೀಮ್ ಅಂದ್ರೂ ಪರವಾಗಿಲ್ಲ, ಟೆಕ್ನಿಷಿಯನ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ಈ ಸಿನಿಮಾಗೆ ಏನ್ ಬೇಕೋ ಅದನ್ನ ಮಾಡ್ಕೊಟ್ರು. ಹಾಗೆ ಒಂದಷ್ಟು ಟೈಟ್ಲ್ ಲಾಂಚ್ ಇಂದ ಹಿಡಿದು ನಾವು ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಒಂದೇ ಈಗ ಏನೋ ದೊಡ್ಡ ಅದ್ದೂರಿಯಾಗಿ ಪ್ರಚಾರ ಮಾಡ್ಕೊಳ್ಳೋದಕ್ಕಿಂತ ನಾವು ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಇಂಟೆನ್ಷನ್ ಇದೆ. ಕಂಟೆಂಟ್ ನ ಜನಕ್ಕೆ ತಲುಪಿಸ್ಬೇಕು ಅಂತ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ನಾವು ಪ್ರೀ ಬುಕಿಂಗ್ ಅಥವಾ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಸರ್ ನಮ್ಗೊಂದು ಅವಕಾಶ ಮಾಡ್ಕೊಟ್ರು, ಇಲ್ಲಿ ಬನ್ನಿ ಸರ್ ಒಂದು ಶೋ ಮಾಡಿ, ಇಲ್ಲೇನೇನಾಗುತ್ತೆ ಅದು ನಾವು ಮಾಡ್ತೀವಿ ಅನ್ನೋದು ಇದೆ. ಎಲ್ಲ ಕರ್ನಾಟಕ ವೈಡ್ ನಮ್ ಸಿನಿಮಾನ ಆಸ್ ಎ ಕಮರ್ಷಿಯಲ್ಗಿನ್ನ ಸಿನಿಮಾನ ಕಂಟೆಂಟ್ ಆಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಬರೋ March 6th ಸಿನಿಮಾ ಕರ್ನಾಟಕ ವೈಡ್ ರಿಲೀಸ್ ಆಗ್ತಾ ಇದೆ. ಮೈನ್ ಥಿಯೇಟರ್ ಬಂದು ತುಮಕೂರೇ ಮಾಡ್ಕೊಂಡಿದೀವಿ, ಯಾಕಂದ್ರೆ ನಾನು ಬೇಸಿಕಲಿ ತುಮಕೂರವನ್ ಆಗಿದ್ರಿಂದ ಅಲ್ಲೇ ಮೈನ್ ಥಿಯೇಟರ್ ಮಾಡ್ಕೊಂಡಿದೀವಿ. ಇನ್ನು ಅಡಿಷನಲಿ ಎಲ್ಲೆಲ್ಲಿ ಥಿಯೇಟರ್ಸ್ ನಮಗೆ ಸಿಗುತ್ತೋ, ಶೋಸ್ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ನಾವು ಶೋಸ್ನ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು.